ಇದು ಕೇಳಲು ಚೆನ್ನಾಗಿರಬಹುದು. ಈಗ ಭಾರತದಲ್ಲಿ ಸ್ಥಾಪಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ 50% ಭಾಗವು ಇಂಧನರಹಿತ ಮೂಲಗಳಿಂದ ಬರುತ್ತಿದೆ ಅಂತ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಪರಿಸರದ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದೇವೆ ಅನ್ನೋ ಭಾವನೆ ಮೂಡುತ್ತೆ. ಆದ್ರೆ ನಿಜ ಏನಂದ್ರೆ ನಮ್ಮ ನಿಜವಾದ ವಿದ್ಯುತ್ ಉತ್ಪಾದನೆಯ 72% ಇಂದಿಗೂ ಕಲ್ಲಿದ್ದಲಿನಿಂದಲೇ ಬರ್ತಿದೆ. ಸೌರ ಮತ್ತು ಗಾಳಿ ಶಕ್ತಿ ಕೇವಲ 12-13%, ಜಲವಿದ್ಯುತ್ 10%, ಪರಮಾಣು ಶಕ್ತಿ 3%ಗಿಂತ ಕಡಿಮೆ. ಹಾಗಾದರೆ ಕಲ್ಲಿದ್ದಲು ಇನ್ನೂ ರಾಜನಾಗಿ ಕುಳಿತಿದ್ರೆ ನಾವು ನಮ್ಮನ್ನ ನವೀಕರಿಸಬಹುದಾದ ಶಕ್ತಿಯ ರಾಷ್ಟ್ರ ಎಂದು ಕರೆದುಕೊಳ್ಳಲು ಸಾಧ್ಯನಾ? ಇನ್ನೊಂದು ಭಯಾನಕ ಸತ್ಯ ಏನೆಂದ್ರೆ ಭಾರತದಲ್ಲಿ ಕಲ್ಲಿದ್ದಲಿನ ಬಳಕೆ ಇನ್ನೂ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಿಲ್ಲ. 2023ರಲ್ಲಿ ಭಾರತವು ದಾಖಲೆಯ 1.2 ಬಿಲಿಯನ್ ಟನ್ ಕಲ್ಲಿದ್ದಲನ್ನ ಬಳಸಿದೆ. ಇದರಿಂದ ನಾವು ಜಗತ್ತಿನಲ್ಲಿ 3ನೇ ಅತಿದೊಡ್ಡ ಕಾರ್ಬನ್ ಎಮಿಟರ್ ದೇಶವಾಗಿದ್ದೇವೆ. ಇನ್ನೊಂದು ಆಘಾತಕಾರಿ ವಿಷಯ ಅಂದ್ರೆ ಇನ್ನು 20 ಗಿಗಾವಾಟ್ ಹೊಸ ಕಲ್ಲಿದ್ದಲು ವಿದ್ಯುತ್ ಘಟಕಗಳು ನಿರ್ಮಾಣದಲ್ಲಿವೆ. ಹಾಗಾದ್ರೆ ಸ್ಥಾಪಿತ ಸಾಮರ್ಥ್ಯದಲ್ಲಿನ ಆಮೈಲಿಗಲ್ಲು ನಮ್ಮ ಕಲ್ಲಿದ್ದಲಿನ ವ್ಯಸನವನ್ನ ಬದಲಾಯಿಸುತ್ತದೆಯಾ? ಹೌದು, 50% ಗುರಿಯನ್ನ ತಾಂತ್ರಿಕವಾಗಿ ಬೇಗನೆ ತಲುಪಿದಂತೆ ಕಾಣಬಹುದು. ಆದರೆ ನಿಜವಾದ ಸವಾಲು ಇನ್ನೂ ಹಾಗೆಯೇ ಇದೆ. ನಿಜವಾದ ಸವಾಲು ಏನಿತ್ತು ಅಂದ್ರೆ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು, ಕಾರ್ಬನ್ ಎಮಿಷನ್ಸ್ ಅನ್ನ ನಿಜವಾಗಿಯೂ ಕಡಿಮೆ ಮಾಡೋದು. ಈಗಾಗಲೇ ನಮ್ಮ ಹೊಲಗಳನ್ನು ಸುಡುತ್ತಿರುವ ಮತ್ತು ನಮ್ಮ ಮನೆಗಳನ್ನ ಮುಳುಗಿಸುತ್ತಿರುವ ಹವಾಮಾನ ಬಿಕ್ಕಟ್ಟಿನಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವುದು. ಮತ್ತು ನನ್ನ ಪ್ರೀತಿಯ ದೇಶಕ್ಕೆ ಈ ಶಿಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದೆ.